ನಾನು ಶಿವಯೋಗಪ್ಪ ತಂದೆ ಭೀಮರಾಯ ನಾಟಿಕರ್. ಈ ದಿನಾಂಕ 10/1/2025 ನಂದೂರು ಬಿ ವ್ಯವಸಾಯ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಜರುಗಿದ ಈ ಚುನಾವಣೆಯಲ್ಲಿ ನಾನು ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ. ಆದರೆ ನನ್ನ ಎದುರೇ ಸ್ಪರ್ಧಿಸುವ ಸೈಯದ್ ಅಕ್ಬರ್ ಹುಸೇನಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಸುಳ್ಳು ಆಪಾದನೆ ನಿನ್ನೆ ಕೊಟ್ಟಿದ್ದಾರೆ. ಅದಕ್ಕೆ ಆ ಸುಳ್ಳು ಆಪಾದನೆಯನ್ನು BJPದವರಿಗೆ ಓಟ್ ಹಾಕಿದ್ದಾರೆ ಅಂತ ಸುಳ್ಳು ಆಪಾದನೆ ಕೊಟ್ಟಿದ್ದಾರೆ. ಅದು BJP ಮತ್ತು ಕಾಂಗ್ರೆಸ್ ಅದು ಇಲ್ಲ. ನಾನು ನಿಷ್ಠಾವಂತ ಕಾರ್ಯಕರ್ತ, ಕಾಂಗ್ರೆಸ್ ಕಾರ್ಯಕರ್ತ. ಹೌದಾ? ಇನ್ನೊಂದು ಏನು, ಅವರು 40 ವರ್ಷದಿಂದ ದುಡಿದಿನ ಅಂತ ಪ್ರತಿಷ್ಠೆಯಲ್ಲಿ ಹೇಳಿದ್ದಾರೆ. 40 ವರ್ಷದಿಂದ ದುಡಿದಿದ್ರೆ 40 ವರ್ಷದಿಂದ ದುಡಿದ್ರೆ ಮತ್ತು ಅವು ಮತ್ತೆ ಇದು BJP ಮತ್ತೆ 3,000 ಮನೆಗೆ ಅದಲ್ರಿ, ಆಫೀಸ್ ಮನೆಗೆ ಅದಲ್ರಿ. ಮತ್ತು 40 ವರ್ಷದಲ್ಲಿ ಇದು ದುಡಿದ್ರು ಅವ್ರು ಬಿಟ್ಟು ಎಷ್ಟು ಸುಮಾರು ವರ್ಷ ಆಯಿತು ಅದು ನಮ್ಗೆ ಗೊತ್ತಿಲ್ಲ, ಅವ್ರು ಬಿಟ್ಟಿದ ವಿಷಯ. ಅದಕ್ಕೆ ನನಗೆ ಏನು ಹೆಮ್ಮೆ ಪಡ್ತಾ ಇದೆ ಅಂದ್ರೆ ಸೈಯದ್ ಅಕ್ಬರ್ ಹುಸೇನಿ ಅವರು 40 ವರ್ಷದಿಂದ ನಮ್ಮ ಪಾರ್ಟಿಗಾರ ಅಂದ್ರೆ ನಮ್ಗೆ ಏನೋ ಖುಷಿ ಆಗ್ತಾಯಿದೆ. ಅದಕ್ಕೆ ಯಾವುದು ಇನ್ನೊಂದು ಏನು ಆಪಾದನೆ ಕೊಟ್ಟಿದ್ದಾರೆ ಸಾಹೇಬ್, ನಮ್ಮ ಉಸ್ತುವಾರಿ ಸಚಿವ ಖರ್ಗೆ ಸಾಹೇಬ್ರವರು, ಪ್ರಿಯಾಂಕಾ ಖರ್ಗೆ ಸಾಹೇಬರು ಮತ್ತು ಸೋಮಶೇಖರ್ ಗೋನಾಕ್ ಅವರು ತಂದು BJPದವರಿಗೆ ಓಟ್ ಹಾಕ್ಸ್ಯಾರ ಅಂತಂದಾರೆ. ಇವರೇನು ಅಲ್ಲೇನು ಕೈ ಹಿಡಿದು ಹಾಕ್ಸ್ಯಾರ, ಏನು ನೋಡ್ಯಾರ ಅದು ಗೊತ್ತಿಲ್ಲ. ಅವ್ರ ಬಲ್ಲಿನೂ ಆರವ, ನನ್ನ ಬಲ್ಲಿನೂ ಆರವ, ಪಕ್ಷದಾಗ ಅವ್ರ ಬಲ್ಲಿನೂ ಆರವ ನೋಡಿ. ಅದು ಏನು ನಿಂಬಲ್ಲಿ ಆರಿದ್ದು ಅಂದ್ರೆ ನೀವು ಒಟ್ಟಿಗೆ ಮಾಡಬಾರ್ದಿತ್ತು. ನೀವು ಕೈ ಎತ್ಕಿಸಿಂದ ನಮ್ದು ಆಗ್ಯ ಸ್ಪರ್ಧೆ ಅಂತ ಹೇಳ್ಬಾರ್ದಿತ್ತು. ವೋಟಿಂಗ್ ಮಾಡಿಸೋರು ಅವರೇ, ಚುನಾವಣೆ ಫಸ್ಟ್ ನಾಮಿನೇಷನ್ ಹಾಕೋರು ಅವರೇ, ಆಫೀಸ್ ಲೆವೆಲಿಗೆ ಬಂದು ನಮಗೆ ಓಟ್ ಹಾಕಂದವ್ರು ಅವರೇ ಇಲ್ಲಿ ಜಿಲ್ಲಾ ಇದಕ್ಕೆ. ಮತ್ತು ಇಷ್ಟೆಲ್ಲ ಆದ್ಮ್ಯಾಕೆ ನಾವು ಅವ್ರು ತುಂಬಿದ ಮ್ಯಾಕೆ ನಾವು ನಾಮಿನೇಷನ್ ತುಂಬಿ ಅದು ಯಾರ್ದು ದೈವ ಏನು ಸುದ್ದಿ ಆರಾರು ಇಕ್ಕೋಲ್ಲ, ಅದು ಇವರೇ ಹಾಕ್ಯಾರಂತ ನಮಗೆ ಇದಲ್ಲ. ಅದು ಅದರ ವಿಡಿಯೋ ಸಮೇತ ನಮ್ಮ ಹತ್ರವ ಅದು. ಯಾಕಂದ್ರೆ ಅವತ್ತು ಚುನಾವಣೆ ಇದ್ರ ದಿನ ವಿಡಿಯೋಸ್ ಓಟು ಒಬ್ಬೊಬ್ಬರು ಹಾಕಿದ್ದು ಮಾಡಿದ್ದು ಎಲ್ಲ ನಂಬಲ್ಲಿ ಅವ. ಮತ್ತು ಈಗ ಆರಿಸಿ ಬಂದ್ಮ್ಯಾಗ ಇಬ್ಬರಿಗೆ ಈಕ್ವಲ್ ಆಗ್ಯಾವ. ಯಾರು ಹಾಕ್ಯಾರ ನಮ್ಗೆ ಗೊತ್ತಿಲ್ಲ. ಇನ್ನು ಅವ್ರ ಕಡೆದೂ ಒಬ್ಬ ಇದ್ದು ನಂಬಲ್ಲಿ ಅವ್ರು ಹಾಕ್ಯಾರಂತೀನ ನಾನು ಸತ್ಯ ಅವ್ರು ಹೇಳ್ತೀನಿ, ಅವ್ರು ಹಾಕ್ಯಾರಂತ ಹೇಳ್ತೀನಿ. ಮತ್ತು ಈಗ ಆಫೀಸರ್ ಪ್ರಿಯಾಂಕಾ ಸಾಹೇಬ್ ಮೇಲೆ ಮತ್ತು ಗೋವಿನಾಥ್ ಸಾಹೇಬ್ರ ಮೇಲೆ ಇದು ಸುಳ್ಳು ಆಪಾದನೆ ಕೊಡ್ತಾರಂದ್ರೆ ಇದು ಅವ್ರಿಗೆ ಹಿಡಿಸಲಾರ ಮಟ್ಟಿಗೆ ಅಂತ ನನಗೆ ಅನಿಸ್ತದೆ. ಇದು ಆರ್ಆರ್ ಈಕ್ವಲ್ ಆದ್ಮ್ಯಾಕೆ ಮತ್ತು ಅವ್ರಿಗೆ ಇದಿತ್ತು. ಈಗ ಆಲ್ರೆಡಿ ಮತ್ತೆ ಒಂದು ಚಿಟ್ಟಿ ಡ್ರಾ ಮಾಡಿದ್ರು. ಒಂದು ಚಿಟ್ಟಿ ಎಲ್ಲಪ್ಪ ಆರ್ಆರ್ ಆಗ್ಯಾವ, ಈಕ್ವಲ್ ಆಗ್ಯಾವ, ನಾನೇ ಅರ್ಧ ಮಾಡಮು ಅದೊಂದು ಮಾತು ಹೇಳಿದ್ರೆ ನಮಗೂ ಸಂತೋಷ ಆಯಿತು. ಮತ್ತು ಅದೂ ಇಲ್ಲ, ಲಕ್ಕಿ ಡ್ರಾದಾಗ ನಮ್ಗೆ ಒಂದು ಸಣ್ಣ ವ್ಯಕ್ತಿಗೆ ನಮ್ಗೆ ಆರಿಸಿ ಅಂತ ದೇವರು ನಮ್ಗೆ ಕಣ್ಣು ತೆರೆದಾನಂತ ಅರ್ಥ. ಇದಕ್ಕೆ ನಮ್ಮ ಕಣ್ಣು ದೇವ್ರು ತೆರೆದಾನಂತ ಅರ್ಥ. ಮತ್ತು ಸುಳ್ಳೆ ಇದು ಏನು ಚೀಟಿಂಗ್ ಆಗಿಲ್ಲ, ಏನು ಎಲೆಕ್ಷನ್ದಾಗ ಒಬ್ರು ಮಾಡಿಲ್ಲ, ಏನೂ ಮಾಡಿಲ್ಲ. ಸುಳ್ಳೆ ಆಪಾದನೆ ಕೊಟ್ಟಿಸಿದ BJPದವರಿಗೆ ಓಟ್ ಹಾಕ್ಯಾರ, BJPದವ್ರು ಒತ್ತಿ ಹೇಳ್ತದ. ಅದೊಂದು ಫೋಟೋ ತಂದಾರೆ, ನಮ್ದು ಒಂದು ಫೋಟೋ ತಂದು ಓಸು ಮಂದಿ ತೋರಿಸ್ತಾರೆ ಫೋಟೋದಾಗ. ಈಗ BJPದಾಗ ಸೇರ್ಪಡೆ, ನಾವು BJPದಾಗ ಸೇರ್ಪಡೆ ಅಂತ ತೋರಿಸ್ತೀರಿ BJPದಾಗ ಸೇರ್ಪಡೆ ಅಂತ ತೋರಿಸ್ತೀರಿ. ನಿಮ್ಮ ಮನೆಗೆ ಅದಲ್ಲ, ಅದು ನಿಮ್ಮ ಮನೆಗೆ ಅದಲ್ರಿ, ಪೂರಾನೇ ಆಫೀಸು ನಿಮ್ಮ ಮನೆಗೆ ಅದ. ಒಂದು 10 ವರ್ಷ ಆಯ್ತು ನಿಮ್ಮ ಪೂರಾ ಅವ್ರ ಕೈಯನ್ನು ಇದು ಇರಿ ನೀವು. ಮತ್ತು ನಮಗೆ ಯಾಕೆ ಆಪಾದನೆ ಕೊಡ್ತೀರಿ? ಒಂದು ಫೋಟೋ ನಮ್ದು ಒಂದು ಸಮಾಜದ ಇದು ಇತ್ತು ರೀ, ನಮ್ಮ ಸಮಾಜದ ಸಮಿತಿದಿತ್ತು. ಸಮಿತಿದಾಗ ನಾವು ಒಂದು ಇದಕ್ಕೆ ಹೋಗಿದ್ದೆವು, ಚಿಟ್ಟಿ ರೊಕ್ಕ ಕಲೆಕ್ಷನ್ ಮಾಡಕ್ಕೆ ಹೋಗಿದ್ದೆವು. ಹೋದಾಗ ಇದೇ ನಮ್ಮ ಅಧ್ಯಕ್ಷ ಗುಂಡೂರ ಅಣ್ಣವರು ಅವರು ನಾವೆಲ್ಲ ಕಲ್ತು ಒಂದು ಸಮಿತಿ ಅದ ನಮ್ಮದು, ಕೂಲಿ ಸಮಾಜ ಸಮಿತಿ. ಆ ಸಮಿತಿಯಾಗ ನಾವು ಹೋಗಿದ್ದು ತಪ್ಪು ರೀ. ಅದೊಂದು ಫೋಟೋ ವಿಡಿಯೋ ಮಾಡಿ ದೊಡ್ಡದು ಮಾಡಿ ತೋರಿಸ್ತಾರೆ. ಅದಕ್ಕೆ ನಮಗೆ ಆಗಿದ್ದು ಅಧ್ಯಕ್ಷ ಆಗಿದ್ದು ಅವ್ರಿಗೆ ಸಹಿಸೋದು ಆಗಲಾಗ್ಯದ. ಫಸ್ಟ್ ಆಫ್ ಆಲ್ ಅದು ಸಹಿಸೋದು ಆಗಲಾಗ್ಯದ. ಇಂಥ ಸಣ್ಣ ಫಸ್ಟ್ ಟೈಮ್ ನಾನು 5 ವರ್ಷ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇದ್ದ ಹಿಂದೆ 5. ಮತ್ತು ಅವ್ರು ಏನಂದ್ರು, ಈ ಅಧ್ಯಕ್ಷತೆ ನೀ ಮಾಡಿದಿ, ನೀನು ಒಳ್ಳೆ ಮನುಷ್ಯ ಇದ್ದಿ, ನೀನು ಇದ್ರಾಗ ನಿಂದೂರು ಅಂತ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ನನಗೆ ಹೊರ ಸಪೋರ್ಟ್ ಮಾಡಿ ನನಗೂ ಒಂದು ಭಾಗ್ಯ ಬಂತು. ಫಸ್ಟ್ ಟೈಮೇ ಬಂದಿದ್ದು, ಫಸ್ಟ್ ಟೈಮೇ ಆಗಿದ್ದು. ಇವರು 40 ವರ್ಷದಿಂದ ವೋಟಿಂಗ್ನೂ ಮಾಡಿಲ್ಲ, ಇದೇ ಫಸ್ಟ್ ರೀ. ವೋಟಿಂಗ್ ಮಾಡಿದ್ರು ಇದೇ ಫಸ್ಟ್.
ಅವರೇ ಬರ್ಕೋಬೇಕು, ಅವರೇ ಚಿಟ್ಟಿ ಬರ್ಕೋಬೇಕು, ಹೆಸರು ಎಣಿಸ್ಕೋಬೇಕು. ಭಾರತ ದೇಶದಿಂದ 6 ಮಂದಿದು ಅವ್ರದ್ದೊಂದು ಸಮಿತಿ ಮಾಡ್ಕೋದು, ಅವರೇ ಅಧ್ಯಕ್ಷ. ಇದು ಖಾತಾ ತೆಗೆದು ನೋಡ್ರಿ, ಅವ್ರದ್ದು ಆ್ಯಕ್ಚುಲಿ ಅಂದ್ರೆ ಅವ್ರದ್ದು 40 ವರ್ಷದಿಂದ ಹೂರ್ಣ ನಾ ತೆಗಿತೀನಿ ಅಂತ ಅದಕ್ಕೆ ಅವ್ರಿಗೆ ಅವ್ರಿಗೆ ತ್ರಾಸ ಭಯ ಅಲತ್ತ. ಅದಕ್ಕೆ ಸುಳ್ಳೆ ಆಪಾದನೆ ಮಾಡಿ ಸಣ್ಣದು ಎಷ್ಟಿದೆ ನೋಡೋದು. ಇದು DCC ಬ್ಯಾಂಕ್ ಅಂದ್ರೆ ಒಂದು ಸಣ್ಣದು ಇಲ್ಲಿ ಒಂದು ನಂದೂರು ಪಂಚಾಯತಿ ವ್ಯಾಪ್ತಿದಾಗ ಬರ್ತದೆ. ಆಗ ಉಸ್ತುವಾರಿ ಸಾಬಂದು ಹೆಸರು ತೋತಾರಂದು ಭಾಳ ತಪ್ಪು ಅನಿಸ್ತದೆ, ಭಾಳ ತಪ್ಪ. ಇದಕ್ಕೆ ತಾವುಗಳು ಎಲ್ಲರೂ ಸಹಕಾರ ಮಾಡಿ ಏನು ಇದಕ್ಕೆ ಕ್ರಮ ಕಳ್ಕೋಕೆ ಇದು ಒಂದು ವೇಳೆ ಇದು ಕ್ರಮ ಕೈಗೊಳ್ಳಿ ಅಂದ್ರೆ ನಮ್ಮ ಕೂಲಿ ಸಮಾಜದ ಪೂರ ಒಕ್ಕಟ್ಟು ಈಗ ಒಕ್ಕಟ್ಟು ಮಾಡಿ ಇದಕ್ಕೆ ಉಗ್ರ ಹೋರಾಟ ಮಾಡ್ತೀವಿ. ಶಿವನಗೌಡ ಪಾಟೀಲ್ ನಂದೂರು ಬಿ ಸೇವಾ ಸಹಕಾರ ಸಂಘದ ನಾನು ಒಬ್ಬ ಮೆಂಬರ್ ಇದ್ದೀನಿ. ಆದರೆ ಈಗ ಇಲ್ಲಿ ಏನು ಹೇಳಕ್ಕೆ ನಿನ್ನೆ ಅವ್ರು ಇದು ಕೊಟ್ಟಿರ್ತಾರೆ, ಅದು ಪಾರ್ಟಿ ಇದರಲ್ಲಿ ಬರಲ್ಲ. ಸ್ವಸಹಕಾರ ಸಂಘದಾಗ ವೈಯಕ್ತಿಕ ಎಲ್ಲರೂ ಕೂಡಿ ಮಾಡ್ತಾರೆ. ಆದರೆ BJP, ಕಾಂಗ್ರೆಸ್, ದಳ ಯಾವ ಪಾರ್ಟಿ ಬರಲ್ಲ ಇದ್ರಾಗ. ಅವ್ರವ್ರು ಯಾರ್ಯಾರಿಗೆ ಇಷ್ಟ ಇರ್ತದೆ ಅವರಿಗೆ ಆರಿಸ್ತಾ ಇರ್ತಾರೆ. ನಮಗೆ ಇಷ್ಟ ಆಗಿದ್ದು ನಾವು ಇವ್ರಿಗೆ ಮಾಡೀವಿ, ಅದನ್ನು ಪಾರ್ಟಿಗೆ ಹಚ್ಲಕತ್ತಾರೆ. ಇವರು ಪಾರ್ಟಿಗೆ ಹಚ್ಚೋದು ತಪ್ಪ. ಯಾರು ಪ್ರಿಯಾಂಕಾ ಖರ್ಗೆ ಅವರು ಸಂಬಂಧ ಬೀಳಲ್ಲ, ಇದಕ್ಕೆ ಗೋನಾಯಕ್ ಅವರು ಸಂಬಂಧ ಬೀಳಲ್ಲ. ಇದು ಪಾರ್ಟಿ ಅಲ್ಲ. ಈ ಪಾರ್ಟಿ ಮ್ಯಾಗ ಹಾಕಿ ಇವರು ಹೈಲೈಟ್ ಮಾಡಕತ್ತಾರ, ಅದು ದೊಡ್ಡ ತಪ್ಪದು. ಏನೇ ಇದ್ರೂ ವೈಯಕ್ತಿಕ ನಮ್ಮ ಇದು ಊರಲ್ಲಿ ನಮ್ಮ ವೈಯಕ್ತಿಕ ಇದ್ರಾಗ ಬರ್ತದೆ. ಅದು ನಾವೆಲ್ಲ ಮೆಂಬರ್ಗಳು ಕೂಡಿ ಮಾಡಿವಿ. ಅವರಿಗೆ ಅವರು ಇದು ಪಾರ್ಟಿ ವೈದ್ ಹಚ್ಲಕತ್ತಾರೆ. ಕಾಂಗ್ರೆಸ್, ದಳ ಅಂತ ಹೇಳಿ ಹಚ್ಲಕತ್ತಾರ. ಬಿಜೆಪಿ ಅವ್ರು BJPದವ್ರಿಗೆ ಮಾಡಿನಂತ ಅವ್ರು ಹೇಳಕತ್ತಾರ. BJP ಅಂತ ಬರಂಗಿಲ್ಲ ಇಲ್ಲಿ. ಓಟ್ ಅವ್ರಿಗೆ ಹಾಕ್ಯಾರ ಅಂತಾರ. ಆಯ್ತು, ಸಹಕಾರ DCC ಬ್ಯಾಂಕಿನ ಪ್ರತಿನಿಧಿ ಬಂದ ಅವರಿಗೆ ಹಾಕ್ಯಾರ ಅಂತ ಅವ್ರು ಹೇಳ್ತಾರ. ಅವ್ರಿಗೆ ಈಗ ಇದು ಅದ ಗುಪ್ತ ಮತದಾನದಾಗ ಯಾರಿಗೆ ಹಾಕ್ಯಾರ ಅನ್ನೋದು ಗೊತ್ತಾಗಂಗಿಲ್ಲ. ಅವ್ರವ್ರ ವೈಯಕ್ತಿಕ ಅವ್ರವ್ರು ಯಾರಿಗೆ ಇಷ್ಟ ಬೇಕಾಗಿರ್ತೋ ಅವ್ರಿಗೆ ಹಾಕಿರ್ತಾರೆ. ಅವ್ರಿಗೆ ಬಿಟ್ಟಿದ್ದದು. ನಾವೇ ಹೆಂಗೆ ಹೇಳಮ್ರಿ, ಅದು ಅವ್ರು ಇವರಿಗೆ ಹಾಕ್ಯಾರ ಅಂತ ಟಾರ್ಗೆಟ್ ಮಾಡ್ತಾರಂದ್ರೆ ಹಂಗೆ ನಾವು ಅವ್ರ ಪಾರ್ಟಿದವನೇ ನಮ್ಗೆ ಹಾಕ್ಯಾನಂತ ನಾವು ಹೇಳಕತ್ತೀವಿ. ಅವ್ರ ಪಾರ್ಟಿದವ್ರು ಹಾಕ್ಯಾರ ನಮ್ಗೆ ಕೇಳಿನೇ ಹಾಕ್ಯಾರ. ಅವರು ಕಾಂಗ್ರೆಸ್ ಕೆಡ್ಸ ಉದ್ದೇಶದಿಂದ ಇವ್ರು ಇದು ಸೈಯದ್ ಅಕ್ಬರ್ ಹುಸೇನಿ ಮತ್ತು ಉಮಾಪತಿ ಪಾಟೀಲ ಏನ್ರಿ. ಅಕ್ಬರ್ ಹುಸೇನಿ ಕಾಂಗ್ರೆಸ್, ಅವರು ಡೈರೆಕ್ಟ್ರು. ಅಲ್ಲಿ ಉಮಾಪತಿ ಪಾಟೀಲ ಅವರು ಡೈರೆಕ್ಟ್ರ್. ಅವರಂತೂ ಪಾರ್ಟಿನೇ ಅಲ್ಲ. ಅವ್ರು ನಿನ್ನೆ ಹೇಳ್ಯಾರ, ಅವ್ರು ನಾ ಯಾವ ಪಾರ್ಟಿನೂ ಹತ್ತಂಗಿಲ್ಲ ತತ್ತ ಕೇಸಿ. ಅವ್ರ ಪಾಪ ಖುಲ್ಲ ಇದ್ದಂಗೆ ಹೇಳಿಬಿಟ್ರು. ಅವ್ರ ಪಾರ್ಟಿ ಯಾಕಡೆ ರೊಕ್ಕ ಬರ್ತಾವ ಆ ಕಡೆ ಕೈ ಹತ್ತಾರ. ಅವ್ರು ಅಂಥ ಮನುಷ್ಯರವ್ರು. ಉದ್ದೇಶಪೂರ್ವಕವಾಗಿ ಇವರು ಇದನ್ನೆಲ್ಲ ಮಾಡ್ಯಾರ. ಅವರು ಇದು ತಪ್ಪದು ನಮಗೆ ಕೇಳೋದು. ಈಗ ಇದು ಮಾಡಿದ್ದು ಅವರು ಆಪಾದನೆ ಮಾಡೋದು ತಪ್ಪು. ಇದ್ರ ಅಕ್ಬರ್ ಹುಸೇನಿ ಮಾತಾಡೋದು ತಪ್ಪು. ಯಾಕಂದ್ರೆ ಅವ್ರ ಮಗನೇ ಖುದ್ದ BJP ಹೆಂಡವ್ರದಾಗನ ಅವ್ರ ಮನೆಯಾಗೆ ಎಲ್ಲ ನಡೀತದ. ಮತ್ತು ಈ ಮಾಡೋದು ಏನೇ ವರ್ಕ್ ಇದ್ದರೂ ಅವ್ರ ಮಗ ಫೈಮ್ನೇ ಮಾಡ್ತಾನೆ. ಇಟ್ಕೊಂಡು ಇದು ಕಾಂಗ್ರೆಸ್ದವ್ರೆ ಊರಲ್ಲಿ ನಂದೂರು ಬಿ ಸೊಸೈಟಿದಾಗ ಇದೆಲ್ಲ ಅದು ಇದು ಆಗ್ತದೆ. ಇದು